ನೀವಿಬ್ರು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕಲ್ವಾ? ಇದೇನಿದು? ನಿನ್ನೆವರೆಗೂ ಈ ಮನೆ ಕೆಲಸದವಳಾಗಿದ್ದೆ, ಈಗ ಈ ಮನೆ ಸೊಸೆ. ನಂಬೋಕೆ ಆಗ್ತಿಲ್ಲ ಅಲ್ವಾ? ಆದ್ರೆ ಇದೇ ಸತ್ಯ. ನೀನು ಈ ಮನೆ ಸೊಸೆ, ನನ್ನ ನಾದ್ನಿ. ನಾನೇ ಹೇಳ್ತಿದ್ದೀನಲ್ಲ, ಒಳಗ್ ಹೋಗು. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಮಯೂರಿ, ನೀವಿಬ್ರು ಮದ್ವೆ ಆಗಿರೋದು ಒಬ್ರಿಂದ ಒಬ್ರು ದೂರ ಇರೋದಕ್ಕಲ್ಲ, ಒಟ್ಟಿಗೆ ಇರೋದಕ್ಕೆ. ಒಳಗ್ ಹೋಗು. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ, ಬಾಯ್ಲಿ ಬಾ. ಒಳಗ್ ಹೋಗು. ಹೋಗು. ಸತ್ಯ ಒಳಗ್ ಹೋದ್ಲು. ಅವಳು ಯಾವಾಗ್ಲೂ ತಾರ ಕಣ್ಮುಂದೆ ಇದ್ರೇನೆ ಈ ಮನೇಲಿ ಇರೋದಕ್ಕಾಗೋದು. ಇಲ್ಲ ಅಂದ್ರೆ ನಮ್ಮ ಮಾಮ್ ನಿಂತ ಜಾಗದಲ್ಲೇ ಅವಳನ್ನ ಈ ಮನೆಯಿಂದ ಓಡಿಸ್ಬಿಡ್ತಾರೆ. ಅವಳು ನನ್ನ ಕೈ ವಶದಲ್ಲಿದ್ದಾಳೆ. ನಾನು ಕೂತ್ಕೊ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೊ ಅಂದ್ರೆ ನಿಂತ್ಕೋತಾಳೆ. ಈಗ ಅವಳು ತಾರಕ್ ರೂಮಲ್ಲಿ ಇರ್ಬೋದು, ಆದ್ರೆ ಅವರಿಬ್ರು ಒಂದಾಗೋದಕ್ಕೆ ನಾನ್ ಬಿಡೋದಿಲ್ಲ. ಅವಳು ಯಾವತ್ತಿದ್ರು ನನ್ನ ಕಾಲು ಕೆಳಗೇನೆ. ಇಷ್ಟು ಬೆಳಗ್ಗೆ ನನ್ನ ರೂಮಲ್ಲಾರಪ್ಪ? ಯಾರದು ಬೆಳಗ್ಗೆ ನನ್ನ ರೂ... ಹೇಯ್ ಬಂಗಾರಿ, ಮತ್ತೆ ಹೋಗ್ಬಿಟ್ಟಿದೆ. ಹೇಯ್ ಗುಡ್ ಮಾರ್ನಿಂಗ್ ಸಿಂಗರಿ. ನೀನು ಇಲ್ಲೇ ಕೂತಿದ್ಯಾ? ರಾತ್ರಿಯಿಂದ ಇಲ್ಲೇ ಕೂತಿದ್ಯಾ? ಯಾಕೆ ನಿದ್ದೆ ಮಾಡಿಲ್ವಾ? ಯಾಕೆ ವೈ ಡಲ್ ಆಗಿ ಕೂತಿದ್ಯಾ? ಮಾಂಗಲ್ಯ ನಾನೇ ಕಟ್ಟಿದ್ದು. ಅದು ನಮ್ಮಮ್ಮನ ಮೇಲಿರೋ ಕೋಪಕ್ಕೆ ನಿನಗೆ ಕಟ್ಬಿಟ್ಟೆ. ಹೇಳಿದ್ನಲ್ಲ ನೆನ್ನೆನೆ, ನಿನಗಿಷ್ಟ ಇಲ್ಲ ಅಂದ್ರೆ ಬಿಚ್ಚಿ ಎಲ್ಲಾದ್ರೂ ನೇತಾಕ್ಬಿಡು. ನೋ ಅಟ್ಯಾಚ್ಮೆಂಟ್, ನೋ ಡಿಟ್ಯಾಚ್ಮೆಂಟ್. ಜೀವನದಲ್ಲಿ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಏನ್ ಹೇಳಿದ್ರಿ ಚಿಕ್ಕಜ್ಮಾನ್ರೆ? ಈ ಮಾಂಗಲ್ಯ ಕಟ್ಟಿದ್ದು ನಿಮ್ ತಾಯಿ ಮೇಲಿನ ಕೋಪಕ್ಕ? ಅವ್ರಿಗೆ ಅವಮಾನ ಆಗ್ಲಿ ಅಂತ ನನ್ ಜೀವನನ ಹಾಳು ಮಾಡ್ಬಿಟ್ರ? ಸ್ವಲ್ಪನೂ ನಾಚಿಕೆ ಇಲ್ದೆ ಹೀಗೆ ಹೇಳ್ತಿದ್ದೀರಲ್ಲ. ನಾನು ಈ ಮನೆಗೆ ಕೆಲಸ ಮಾಡಕ್ ಬಂದವಳು. ನಿಮ್ ಕೆಲ್ಸನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ. ಓ ಓ ಓ ಓ ಏನ್ ಹೇಳ್ತಿದ್ಯಾ? ನನಗೊಂದ್ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ.
ಎಲ್ಲ ತಲೆ ಮೇಲಿಂದಾನೇ ಹೋಗ್ತಾ ಇದೆ. ಗೊತ್ತಾಗಲ್ಲ ಚಿಕ್ಕ ಯಜಮಾನ್ರೆ, ಯಾಕಂದ್ರೆ